ಯಾವುದೇ ಅರ್ಹ BPL ಅಥವಾ APL ಕಾರ್ಡ್ಗಳನ್ನು ರದ್ದುಪಡಿಸಿರುವುದಿಲ್ಲ. ಇದು ನಾನು 3 ದಿನದಿಂದ ಹೇಳ್ತೀನಿ, ಇವತ್ತು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ BPL ಕಾರ್ಡ್ಗಳ ವಿತರಣೆ ಪ್ರಮಾಣ ಕರ್ನಾಟಕ ಜನಸಂಖ್ಯೆ 2011ರ ಜನಗಣತಿ ಪ್ರಕಾರ ನಗರ ಮತ್ತು ಗ್ರಾಮೀಣ ಸೇರಿ ,65.96 ಅಂದರೆ 66% ಆಸ್ ಆನ್ ಟುಡೇ BPL ಕಾರ್ಡ್. BPL ಕಾರ್ಡ್ ಹೊಂದಿದ್ದ ಪಡಿತರ ಚೀಟಿ ಮಾನದಂಡಗಳ ಅನ್ವಯ ಪರಿಶೀಲಿಸಲಾಗಿ ಅನರ್ಹರೆಂದು ಕಂಡುಬಂದ BPL ಕಾರ್ಡ್ದಾರರನ್ನು APLಗೆ ಸೇರಿಸಲಾಗಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಲು ಕ್ರಮ ವಹಿಸಲಾಗಿದೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಮತ್ತು ಆದೇಶವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ BPL ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ. ಅನರ್ಹ ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ. BPLಗೆ ಅರ್ಹರಲ್ಲದವರನ್ನು APLಗೆ ಸೇರಿಸಲಾಗಿದೆ. ಆದಾಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡುಬಂದವರನ್ನು ಪರಿಶೀಲಿಸಿ ಅನರ್ಹರೆಂದು ಕಂಡುಬಂದಿರುವ ಅಂದರೆ BPLಗೆ ಅನರ್ಹರೆಂದು ಕಂಡುಬಂದಿರುವ ಪ್ರಕರಣಗಳನ್ನು ಅಂತಹ ಕಾರ್ಡ್ಗಳನ್ನು APLಗೆ ಸೇರಿಸಲಾಗಿದೆ. ಸರ್ಕಾರಿ ನೌಕರರ ಪಡಿತರ ಚೀಟಿ ಪಡೆದಿರುವ ಮಾಹಿತಿಯನ್ನು ಪಡೆದು ಪರಿಶೀಲಿಸಿ BPLಗೆ ಅನರ್ಹರೆಂದು ಕಂಡುಬಂದಿರುವ ಕಾರ್ಡ್ಗಳನ್ನು APLಗೆ ಸೇರಿಸಲಾಗಿದೆ. BPLಗೆ ಅರ್ಹರಿದ್ದು ಅಂಥವರನ್ನು BPLಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು BPL ಕಾರ್ಡ್ಗಳಾಗಿ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. BPLಗೆ ಅರ್ಹರಿದ್ದು ಅಂಥವರನ್ನು APLಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು BPL ಕಾರ್ಡ್ಗಳಿಗೆ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಒಟ್ಟಾರೆ ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರ ಕಾರ್ಡುಗಳು ಟೋಟಲ್ಲು 1,02,509 ಕಾರ್ಡು. 1,02,509 ಎರಡು ಸೇರಿ. ಇನ್ಕಮ್ ಟ್ಯಾಕ್ಸು 98,473. ಸರ್ಕಾರಿ ಸೇವೆಯಲ್ಲಿರೋರು 4,036. ಕೊಡ್ತೀನಪ್ಪ, ಕಾಪಿ ಕೊಡ್ತೀನಿ ಪೂರ್ತಿ. ನಾನು ಹೇಳಿದ ಮೇಲೆ ನೀವು ಪ್ರಶ್ನೆ ಕೇಳಕ್ಕೆ ಅಲ್ಲ, ಈ ಪೇಪರ್ದು ಇದೇ ಸೇಮ್ ಕಾಪಿ ನಿಮಗೆ ಕೊಡ್ತೀವಿ. ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಗೆ 98,473. ಸರ್ಕಾರಿ ಕೆಲಸದಲ್ಲಿರೋರು 4,036. ಒಟ್ಟಾರೆ 1,02,509. ಈ ಒಟ್ಟು ಕಾರ್ಡ್ದಾರರು ಹೇಳ್ತೀನಿ. ಇದನ್ನು ಇವರು ರದ್ದು ಮಾಡುವುದನ್ನು ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ಅಮಾನತುಗೊಂಡಿರುವ ಕಾರ್ಡುಗಳ ಸಂಖ್ಯೆ 8,647 ಮಾತ್ರ. ಕೆಲವು ಕಾರ್ಡುಗಳು ಅಂದರೆ 59,370 APLಗೆ ಪರಿವರ್ತನೆ ಮಾಡಿದ್ದೇವೆ. ಅದರಲ್ಲಿ ಕೂಡ ರಿಟೈನ್ ಮಾಡಿದ್ದೀವಿ. 16,806 ಕಾರ್ಡನ್ನು BPL ಆಗಿ ಉಳಿಸಿಕೊಂಡಿದ್ದೇವೆ. ಇದು ಟೋಟಲ್ ಮಾಹಿತಿ. ಇದರಲ್ಲಿ ನಿಮಗೆ ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ. 1,02,509 ಕಾರ್ಡು. ಮೊದಲನೆಯದು ಇನ್ಕಮ್ ಟ್ಯಾಕ್ಸು 98,473. ಎರಡನೆಯದು ಸರ್ಕಾರಿ ಕೆಲಸದಲ್ಲಿರೋ 4,036. ಇದು ಒಟ್ಟು 1,02,509 ಕಾರ್ಡ್ ಬಗ್ಗೆ ಮಾತ್ರ ಪರಿಷ್ಕರಣೆ. ಇನ್ನು ಉಳಿದ ಎಲ್ಲ ಕಾರ್ಡುಗಳು ಎಷ್ಟು ಕಾರ್ಡ್ ಇದೆ ಗೊತ್ತಾ? ಒಟ್ಟಿಗೆ ಅಂತ್ಯೋದಯ ಅನ್ನ ಯೋಜನೆ 10,68,28. BPL ಕಾರ್ಡ್ಗಳು 1,02,44,435.
ಒಟ್ಟು 1,13,12,463 ರಾಜ್ಯ ಸರ್ಕಾರ ಕೊಟ್ಟಿರೋ BPL ಕಾರ್ಡ್ಗಳು 11,84,625. ಒಟ್ಟು ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತ್ಯೋದಯ ಒಟ್ಟಿಗೆ ಸೇರಿ 1,24,97,088 ಕಾರ್ಡ್ಗಳು. ರಾಜ್ಯದ ಆದ್ಯತೆಯ ಕುಟುಂಬಗಳಂದರೆ APL ಕಾರ್ಡ್ಗಳು 25,62,343. ಇದೆಲ್ಲ ಮಾಹಿತಿ ಈಗ ನಿಮಗೆ ಪೇಪರ್ ಕೊಡ್ತೀವಿ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಈ ಕಾರ್ಡ್ಗಳ ಸಂಖ್ಯೆ ಎಷ್ಟಿದೆ ಅಂದರೆ 1,50,59,431 ಇದೆ. ಇದರಲ್ಲಿ ಪರಿಷ್ಕರಣೆ ಮಾಡಿರೋದು 1,02,509 ಮಾತ್ರ ನಾವು ಪರಿಷ್ಕರಣೆ ಮಾಡಿದ್ದೀವಿ. ಅದು ಬಿಟ್ಟು ಉಳಿದ ಎಲ್ಲ ಕಾರ್ಡುಗಳು ಕೂಡ ಯಥಾಸ್ಥಿತಿ ಮುಂದುವರಿಯುತ್ತವೆ.